ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಮಲ್ಲಿಕ ವಾದಿರಾಜ್ ಮಾತಾಡ್ತಿರೋದು. ಸೂಪರ್ ಆಗಿರುವಂಥ ಡಿಸೈನಲ್ಲಿ, ತುಂಬ ಕ್ಯೂಟ್ ಆಗಿರುವಂಥ ಡಿಸೈನಲ್ಲಿ ಉಂಗುರಗಳನ್ನು ಮಾಡಿಸಿದ್ದಾರೆ. ಒಂದು ಟ್ಯೂಬ್ ಉಂಗುರ ಅಂತ ಹೇಳ್ತಾರೆ, ಮತ್ತೊಂದು CP ಅನ್ನೋ ಇನ್ಸಿಲ್ನ ಹಾಕಿ ಮಾಡಿಸಿರುವಂಥದ್ದು ತುಂಬ ಚೆನ್ನಾಗಿದೆ. ಸೊ ಇದು ಕೂಡ ತುಂಬ ಕ್ಯೂಟ್ ಆಗಿದೆ. ಮಾಡಿಸಿದಂಥ ಗ್ರಾಹಕರು ನಮ್ಮ ಜೊತೆ ಇದ್ದಾರೆ. ಅಣ್ಣ ನಮಸ್ಕಾರ. ಅಣ್ಣ ಯಾವ ಊರು? ದಾವಣಗೆರೆ. ಸೊ ನಮ್ಮ ಅಂಗಡಿ ಎಷ್ಟು ವರ್ಷದಿಂದ ವ್ಯವಹಾರ ಮಾಡತ್ತಿದ್ರ? 2 ವರ್ಷದಿಂದ. ಅಣ್ಣ ನಿಮ್ಗೆ ಹೇಗೆ ಅನಿಸ್ತಾ ನಮ್ಮ ಕ್ವಾಲಿಟಿ ಬಗ್ಗೆ ಎಲ್ಲ? ಚೆನ್ನಾಗಿದೆ. ಸೊ ಬಹಳ ಜನ ಈಗ ಇನ್ಸ್ಟಾಗ್ರಾಮ್ ಇಂದ ನಾವು ವೈರಲ್ ಆಗಿರೋ ಕಾರಣಕ್ಕೆ ಬಹಳ ಜನ ಬರ್ತಾ ಇದ್ದಾರೆ. ಸೊ ದೂರದಿಂದ ಬರುವಂತ ಗ್ರಾಹಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪರವಾಗಿಲ್ಲ, ಒಳ್ಳೆ ಪ್ರೈಸ್ ಇದೆ, ಕ್ವಾಲಿಟಿ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು. ಬರ್ಬೋದು, ಖರೀದಿ ಮಾಡಬಹುದು, ಖುಷಿಯಿಂದ ಹೋಗ್ಬೋದು. ಥ್ಯಾಂಕ್ ಯು ಪಕೀರಣ್ಣ, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಇನ್ನೊಂದು ವಿಷಯ ಹೇಳಿದ್ರಿ ಪಕೀರಣ್ಣ, ನಿಮ್ಮ ಹತ್ರ ಬಂದ್ಮೇಲೆ ನಾವು ಭಾಳ ಬಂಗಾರ ಮಾಡ್ಕೊಂಡ್ವಿ ಅಂತ ಹೇಳಿ. ಸೊ ಧನ್ಯವಾದಗಳು ತಮಗೆ, ಖುಷಿ ಆಯ್ತು ನಮಗೆ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಆ ಥರ ನೀವು ಅಂದ್ರಲ್ಲ, ಈಗ ಬಂಗಾರ ಮಾಡಿಸ್ದಂಗೆ ಆಯ್ತು ನಿಮ್ಮ ಕಡೆ ಬಂದು, ಆದ್ರೆ ಹೇಗೆ ಸಾಧ್ಯ? ಇಲ್ಲ, ಇದು ಆಕ್ಚುಲಿ ನಾನು ಬಂಗಾರ ತಗೋಬೇಕಂತಾನೆ ಅನ್ಸಿದ್ದಲ್ಲ ಇಷ್ಟು ವರ್ಷ ಆದ್ರೂ. ಅದು ಏನೋ ಇವಾಗ ಕೂಡಿ ಬರುತ್ತೆ. ಇವಾಗ ನೋಡ್ರಿ, ಇವಾಗ ಇಸ್ಕಲಿ ಈಗ 2 ವರ್ಷದಿಂದ 2 ತೊಲ ಬಂಗಾರ ತಗೊಂಡಿದ್ದೀನಿ, ಮಾಡ್ಕೊಂಡಿದ್ದೀರಲ್ಲ. ಸೊ ಒಳ್ಳೇದಾಯ್ತಲ್ಲ, ಥ್ಯಾಂಕ್ ಯು, ಬಂದಿರೋದು ಖುಷಿ ಆಯ್ತು. ಸೊ ನಿಮ್ಮ ಪ್ರೀತಿಯ ಒಂದು ಮಾತಿಗೆ ಧನ್ಯವಾದಗಳು ತಮಗೆ ಹೇಳ್ತಾ ಇದೀವಿ. ಸೊ ಇಲ್ಲಿಗೆ ಮುಗಿಯೋದು ಬೇಡ, ಇನ್ನು ತುಂಬಾ ಬಂಗಾರ ಆಗಲಿ. ಸೊ ನಿಮ್ಮ ಕಷ್ಟಕ್ಕೋಸ್ಕರ ಬಂಗಾರ ಮಾಡೋದು ಎಲ್ಲರೂ ಕೂಡ, ಯಾರು ಶೋಕಿ ಹೊಡ್ಯಕ್ಕೆ ತಗೊಳ್ಳಲ್ಲ. ಸೊ ಕಷ್ಟಕ್ಕೆ ಇದೇ ತರನೇ ತುಂಬಾ ಬಂಗಾರ ಮಾಡಿಸುವಂತ ಶಕ್ತಿ ಆ ದೇವರು ನಿಮ್ಗೆ ಕೊಡ್ಲಿ ಅಂತ ಹೇಳ್ತಾ ಧನ್ಯವಾದ ಹೇಳ್ತಾ. ಥ್ಯಾಂಕ್ ಯು.